ಮಕ್ಕಳೇ ಎಲ್ಲರಿಗೂ ಕೂಡ ನಮಸ್ಕಾರ. ನಾವು ಪ್ರತಿ ತಿಂಗಳಂತೆ ಒಂದು ವಿಷಯನ ತಗೊಂಡು ನಾವು ಚರ್ಚೆ ಮಾಡ್ತಾ ಇದ್ದೀವಲ್ಲ, ಹಾಗೇನೆ ಈ ತಿಂಗಳ ಒಂದು ಚರ್ಚಾ ವಿಷಯ ಯಾವುದಪ್ಪ ಅಂತ ಹೇಳ್ಬೇಕಂದ್ರೆ ಒಂದು ಕಾಲು ಸೇರು ಗೋಧಿಯ ಕತೆ. ಈ ಕಥೆಯ ಬಗ್ಗೆ ನಾವು ಇವತ್ತು ಎಲ್ಲರೂ ಸೇರ್ಕೊಂಡು ಚರ್ಚೆ ಮಾಡ್ತಾ ಇದ್ದೀವಿ. ಅಂದಾಗ ನಮ್ಗೆ ಈ ಕಥೆನ ನಿಮ್ಗೆ ಎಲ್ಲರಿಗೂ ಕೂಡ ಬುಕ್ ಕೊಟ್ಟಿದ್ವಿ, ಅದನ್ನೆಲ್ಲ ಓದಿದ್ರ. ಆ ಕತೆ ನೋಡ್ಬೇಕಾದ್ರೆ ತುಂಬಾ ಚೆನ್ನಾಗಿರುವಂತ ಒಂದು ಕತೆ. ಅಂದ್ರೆ ಈ ಸಮಾಜದಲ್ಲಿ ಯಾವ ರೀತಿ ಒಬ್ಬ ಬಡ ರೈತ ತನ್ನ ಜೀವನದಲ್ಲಿ ಕಷ್ಟಗಳನ್ನು ಅನುಭವಿಸ್ತಾನೆ ಅನ್ನೋದನ್ನ ಈ ಕಥೆಯಲ್ಲಿ ನಾವು ನೋಡ್ಬೋದಾಗಿದೆ. ಅಂದ್ರೆ ರೈತನಾಗಿ ಆತ ಯಾವುದೇ ಸಾಲವನ್ನ ಮಾಡಿರ್ಲಿಲ್ಲ, ಆದ್ರೂ ಕೂಡ ಪರಿಸ್ಥಿತಿ ಅವನ ಜೀವನದಲ್ಲಿ ಒಂದು ಸಾಲವನ್ನ ಮಾಡಿಸ್ಬಿಡುತ್ತೆ. ಹಾಗಾಗಿ ಆತನ ಜೀವನದಲ್ಲಿ ಬೇಕಾದಂತ ಕಷ್ಟಗಳನ್ನ ಅವನು ಅನುಭವಿಸ್ತಾನೆ. ಪಂಡಿತರು ಈಸ್ಕೊಂಡಿದ್ರು ಕೂಡ ಅದನ್ನ ಏನ್ ಮಾಡ್ತಾರೆ, ಅವ್ನು ಕೊಟ್ಟೆ ಇಲ್ವೇನೋ ಅನ್ನೋ ಹಾಗೆ ಅದನ್ನ 7 ವರ್ಷಗಳವರೆಗೂ ಕೂಡ ಸುಮ್ಮನೆ ಇದ್ದು 7 ವರ್ಷ ಆದ್ಮೇಲೆ ಮತ್ತೆ ಅವನನ್ನ ನೆನಪಿಸಿ ನೀನು ನನಗೆ ಸಾಲ ಕೊಡ್ಬೇಕು ಅಂತ ಆತನ ಮನಸ್ಥಿತಿಯನ್ನೇ ಹಾಳು ಮಾಡ್ಬಿಡ್ತಾನೆ. ಆತನ ಮನಸ್ಥಿತಿ ಹಾಳಾದ ಜೊತೆಗೆ ಆತ ಏನ್ ಮಾಡ್ತಾನೆ, ಬಹಳ ಕಷ್ಟದ ಜೀವನವನ್ನ ಅನುಭವಿಸ್ತಾನೆ. ಅಂದ್ರೆ ತನ್ನಲ್ಲಿ ಇದ್ದಂತ ಒಂದು ಭೂಮಿ ಇತ್ತು, ಒಂದು 5 ಎಕರೆ ಭೂಮಿಯನ್ನ ತಮ್ಮ ಜಗಳಾಡಿ ಭೂಮಿಯನ್ನ ತಗೊಂಡೋಗ್ತಾನೆ. ಅರ್ಧ ಭೂಮಿಯನ್ನ ಅವ್ನು ಎತ್ಕೊಂಡೋಗ್ತಾನೆ. ಆ ಟೈಮಲ್ಲಿ ಅವ್ನಿಗೆ ಬೆಳೆ ಬೆಳೆಯೋದಕ್ಕೂ ಆಗೋದಿಲ್ಲ, ಮನೇಲಿ ತುಂಬಾ ಕಷ್ಟ ಇರುತ್ತೆ. ಮತ್ತೆ ಪಂಡಿತರ ಹತ್ರ ಏನ್ ಸಾಲ ತಗೊಂಡಿರ್ತಾನೆ ಅದನ್ನ ತೀರಿಸೋದಕ್ಕೂ ಆಗೋದಿಲ್ಲ. ಆ ರೀತಿಯ ಸನ್ನಿವೇಶದಲ್ಲಿ ಆತ ಜೀವನದಲ್ಲಿ ಬೇಕಾದಷ್ಟು ನೋವುಗಳನ್ನು ಅನುಭವಿಸಿ ತನ್ನ ಮಗನನ್ನ, ತನ್ನ ಹೆಂಡತಿಯನ್ನ ಸಾಕೋದಕ್ಕೆ ಬಹಳ ಕಷ್ಟವನ್ನ ಪಡ್ತಾನೆ. ತಾನು ಬರೀ ಕಡಲೆಪುಳಿಯನ್ನ ತಿನ್ಕೊಂಡು ಮಗನಿಗೆ ಜೋಳದ ರೊಟ್ಟಿಯನ್ನ ಕೊಡ್ತಾ ಇರ್ತಾನೆ. ಆ ರೀತಿಯಾದಂತ ಜೀವನವನ್ನು ಮಾಡ್ತಾನೆ. ಕಥೆನ ನೀವು ಓದಿದ್ದೀರಾ, ತಿಳ್ಕೊಂಡಿದ್ದೀರಾ ಅಲ್ವಾ? ಹಾಗೇನೆ ನೋಡಿ, ಮುಂದೆ ಹೋಗ್ತಾ ಅವನು ಅವನ ಮನೆಯಲ್ಲಿ ಆಡಾಗಿ ಕೆಲಸವನ್ನ ಮಾಡ್ತಾನೆ. ಕೆಲಸ ಮಾಡಿದ್ರು ಕೂಡ ಅವನು ಆ ಸಾಲವನ್ನು ತೀರಿಸೋದಕ್ಕೆ ಆಗಲ್ಲ. ಕೊನೆಗೆ ಅವನ ಒಂದು ಭೂಮಿಯ ಜೀತದಾಳಾಗಿ ಕೆಲಸ ಮಾಡ್ತಾನೆ. ಆ ಭೂಮಿಯಲ್ಲಿ ಉಲ್ಟನೆ ಸತ್ತೋಗ್ತಾನೆ. ಸತ್ತೋದ ನಂತರ ಪಂಡಿತರು ಇಲ್ಲ ಬಿಡ್ಲಿಲ್ಲ. ಆದ್ರೂ ಕೂಡ ಅವನ ಮಗನು ಅದನ್ನ ಸಾಲ ತೀರಿಸ್ಬೇಕು. ಹೀಗೆ ಅವನ ನಂತರ ಅವನ ಮಗನು ಅದನ್ನ ಸಾಲವನ್ನ ತೀರಿಸ್ಬೇಕು. ಈ ಒಂದು ಕತೆ ಏನಿದೆ, ಒಂದು ಕಾಲು ಸೇರು ಗೋಧಿಯ ಕತೆ ಮುಂದುವರಿತಾ ಹೋಗುತ್ತೆ. ಅದು ಎಲ್ಲಿವರೆಗೂ ಅವರು ನಾಗರಿಕರಾಗೋ ತನಕ. ಅಂದ್ರೆ ಅವನಲ್ಲಿ ಏನಪ್ಪಾ ಅಂದ್ರೆ ಅವನು ಏನ್ ಸಾಲ ಮಾಡಿದ್ದ, ಸಾಲ ಅಂತ ಮಾಡಿದ್ರು ಕೂಡ ಅದನ್ನ ಅವನು ಬಡ್ಡಿ ಸಮೇತ ತೀರ್ಸಿದ್ರು ಕೂಡ ಅವನಲ್ಲಿ ಯಾವುದೇ ತಪ್ಪು ಇರ್ಲಿಲ್ಲ, ಯಾವುದೇ ದೋಷ ಇರ್ಲಿಲ್ಲ ರೈತನಲ್ಲಿ. ಆದ್ರೆ ಈಸ್ಕೊಂಡಂತ ವ್ಯಕ್ತಿ ಏನ್ ಮಾಡಿದಾನೆ, ಅದನ್ನ ಸಂಚನ ಮಾಡ್ಕೊಂಡ. ಅವನು ಕೊಟ್ಟಿದ್ರು ಕೂಡ ಅದನ್ನ ಕೊಟ್ಟಿದ್ದಾನೆ ಅಂತ ಒಂದು ಮಾನವೀಯತೆ ಅನ್ನೋದನ್ನ ಅವನು ಅದೇ ಮೀರಿರಲಿಲ್ಲ ಅನ್ನೋದನ್ನ ಈ ಕಥೆಯಲ್ಲಿ ನಾವು ನೋಡ್ಬೋದು. ಒಂದು ಕತೆ ಹೆಸರು ಒಂದು ಕಾಲು ಸೇರು ಗೋಧಿ ಕತೆ. ಒಂದು ಕಾಲು ಸೇರು ಗೋಧಿ ಕಥೆಯನ್ನ ತಕೊಂಡಂತಹ ಒಬ್ಬ ರೈತ ಅವನ ಜೀವನ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಈ ಕಥೆಯಿಂದ ನಾವು ತಿಳ್ಕೊಳ್ಬಹುದು. ಒಬ್ಬ ಸನ್ಯಾಸಿಗೋಸ್ಕರ ಆ ದೇವ್ರನ್ನ ಈ ಸನ್ಯಾಸಿ ರೂಪದಲ್ಲಿ ಮನೆಗೆ ಬಂದಿದ್ದಾನೆ ಅಂತ ತಿಳ್ಕೊಂಡು ಆ ರೈತ ಅವನ್ಗೆ ಉಪಚಾರವನ್ನ ಮಾಡೋದಕ್ಕೋಸ್ಕರ ಒಬ್ಬ ಪಂಡಿತರ ಹತ್ರ ಒಂದು ಕಾಲು ಸೇರಿ ಗೋಧಿನ ತನ್ನ ಮಗನ ಹತ್ರ ತರಿಸ್ತಾರೆ. ಅದೇ ಈಸಿದಂತಹ ಗೋಧಿಯನ್ನ ಅವನು ಬೆಳೆದು ಅವನ್ಗೆ ಲಾಭ ಬಂದಾಗ ಅದಕ್ಕೆ ಬಡ್ಡಿ ಸಮೇತವಾಗಿ ಅದಕ್ಕಿಂತ ಹೆಚ್ಚು ಒಂದು ಕಾಲು ಸೇರಿ ಗೋಧಿನ ಏನಪ್ಪ ಕೊಡೋದು ಅಂದ್ಬಿಟ್ಟು ಅದಕ್ಕೆ ಜಾಸ್ತಿಯಾಗಿ ಗೋಧಿನ ಕೊಡ್ತಾನೆ. ಆದ್ರೆ ಈ ವ್ಯಕ್ತಿಯಲ್ಲಿದ್ದಂತಹ ಒಂದು ನೀತಿ ಸತ್ಯತೆಯನ್ನ ಅರಿತುಕೊಂಡಂತಹ ಪಂಡಿತರಿಗೆ ಈ ವ್ಯಕ್ತಿಯಲ್ಲಿರುವಂತಹ ಸತ್ಯತೆಯನ್ನ ತಾಳಲಾರದೆ ಅವಳು ಈ ವ್ಯಕ್ತಿಯನ್ನ ಶೋಷಣೆಗೆ ಒಳಪಡಿಸ್ತಾಳೆ. ತಿಂಗಳಾನ್ಗಂಟ್ಲೆ ವರ್ಷಾನ್ಗಂಟ್ಲೆ ತುಂಬಾ ಆ ವ್ಯಕ್ತಿಯನ್ನ ಒಂದು ಹಿಂಸೆಯಲ್ಲಿ ನೀನು ನನ್ನ ಸಾಲವನ್ನ ತೀರಿಸಿಲ್ಲ ಅಂತ ಹೇಳ್ಬಿಟ್ಟು ಆ ವ್ಯಕ್ತಿ ತುಂಬಾ ನೋವಿಗೆ ಒಳಗಾಗುವಂತಹ ಸ್ಥಿತಿಗೆ ಬರುವಂತಹ ಶೋಷಣೆನ ಒಳಪಡಿಸಿ ಕೊನೆಗೆ ಆ ವ್ಯಕ್ತಿ ಪ್ರಾಣಾರ್ಪಣೆ ಮಾಡುವಂತಹ ಶಿಕ್ಷೆಗೆ ಗುರಿ ಆಗ್ತಾನೆ. ಆದ್ರೆ ಇದ್ರಲ್ಲಿ ನಾವು ತಿಳ್ಕೊಳ್ಳೋದಂತದ್ದು ಈ ಒಂದು ಕಾಲು ಸೇರಿನ ಗೋಧಿನ ತಕೊಂಡು ಆ ರೈತ ತೀರ್ಸಿದ್ರು ಸಹ ಸಾಲನ ಪಂಡಿತರು ತೀರ್ಸಿಲ್ಲ ಅಂತ ಹೇಳೋದು ಅದು ಸುಳ್ಳಾಗಿರುತ್ತೆ. ಆದ್ರೆ ಪಂಡಿತರು ನೀನು ತೀರ್ಸಿಲ್ಲ, ಇಲ್ಲಾಂದ್ರೆ ನಾನು ದೇವ್ರ ಹತ್ರ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದಾಗ ಆ ರೈತ ಪಾಪ ದೇವ್ರು ನನ್ಗೆ ಏನ್ ಶಿಕ್ಷೆ ಕೊಟ್ಬಿಡುತ್ತ ಅನ್ನೋ ಒಂದೇ ಒಂದು ಭಯದಿಂದ ಅವನು ಇಲ್ಲಪ್ಪ ನಾನು ತೀರ್ಸಿಲ್ಲ ಅಂತ ಅಂದ್ಬಿಟ್ಟು ಪಾಪ ತಿಂಗಳಾನ್ಗಂಟ್ಲೆ ದುಡಿತಾನಲ್ಲ, ಅದು ನನ್ಗೆ ಇಷ್ಟ ಆಗ್ಲಿಲ್ಲ. ಯಾಕಪ್ಪ ಅಂತಂದ್ರೆ ಏನು ತಪ್ಪು ಮಾಡ್ದೇನೆ ಒಳಗಾಗೋದು ಯಾವ ರೀತಿ ಧರ್ಮ ಅನ್ನೋದು ನನ್ಗೆ ಒಂಚೂರು ಇಷ್ಟ ಆಗ್ಲಿಲ್ಲ. ನಾನು 8ನೇ ತರಗತಿ ಇರ್ತೀನಿ. ಈಗ ನಮ್ಗೆ ತಿಂಗಳ ಪುಸ್ತಕದಲ್ಲಿ ಬಂದಿರೋ ವಿಷಯ ಒಂದು ಕಾಲು ಸೇರು ಗೋಧಿ ಕತೆ. ಈ ಕಥೆಯಲ್ಲಿ ನಂಗೆ ಏನ್ ಇಷ್ಟ ಆಗ್ಲಿಲ್ಲ ಅಂದ್ರೆ ಆ ಪಂಡಿತ ಎಷ್ಟೇ ಸಾಲ ತೀರಿಸಿದ್ರು ಕೂಡ ಒಂಚೂರು ಕರುಣೆನೇ ಇಲ್ಲದೆ ದುರಾಸೆ ಪಟ್ಟು ಇನ್ನೂ ನನಗೆ ಜಾಸ್ತಿ ಬೆಲೆ ಸಿಗುತ್ತೆ, ಅದಕ್ಕಿಂತ ನಾನು ಜಾಸ್ತಿ ಅವನಿಗಿಂತ ಶ್ರೀಮಂತ ಆಗಿ ಇನ್ನೂ ಜನರಿಗೆ
ಸಾಲ ಕೊಟ್ಟು ಯಾರು ಬುದ್ಧಿ ಇರಲ್ಲ ಅಥವಾ ಜಾಸ್ತಿ ನಿಯತ್ತಾಗಿರ್ತಾರೆ ಅವ್ರ ಹತ್ರ ಜಾಸ್ತಿ ಕಿತ್ಕೋಬಹುದು ಅನ್ನೋ ದುರಾಸೆಯಿಂದ ಈ ಬಡವನಿಗೆ ತುಂಬಾನೇ ಕಾಟ ಕೊಡ್ತಾನೆ. ಅದ್ ನಂಗೆ ಇಷ್ಟ ಆಗ್ಲಿಲ್ಲ. ಅವ್ನು ಏನ್ ಮಾಡ್ಬೋದಾಗಿತ್ತು ಅಂದ್ರೆ ಒಂದು ಕಾಲು ಸೇರು ಗೋಧಿ ಕೊಟ್ಟಿದ್ರಲ್ಲಿ ಅವನಿಗೆ ಎಕ್ಸ್ಟ್ರಾ ಯಾರಾದ್ರೂ ಜನಗಳಿಗೆ ಕೊಟ್ಟು ಜಾಸ್ತಿ ಜನನ ಸಂಪಾದನೆ ಮಾಡ್ಬೇಕಾಗಿತ್ತು. ಅವ್ನು ಸತ್ತಾಗ ಯಾರನ್ನು ಹೊತ್ಕೊಂಡು ಹೋಗಲ್ಲ, ಬಂದಾಗೆ ತಾನೇ ಹೋಯ್ತಾರೆ ಅಂತ ಅವನು ತಿಳ್ಕೊಬೇಕಾಗಿತ್ತು. ತುಂಬಾನೇ ಕಾಟ ಕೊಟ್ಟಿದ್ದು ತಪ್ಪು. ಅದರಲ್ಲೂ ಯಾರೋ ಒಬ್ಬ ಅತಿಥಿಗೋಸ್ಕರ ತುಂಬಾನೇ ತೊಂದರೆ ತಗೊಂಡು ಅವನು ರೈತ ತುಂಬಾ ದುಡ್ದಿದ್ರು ಕೂಡ ತೀರಿಸಿಲ್ಲ ನೀನು ಅಂತ ವಾದ ಮಾಡಿದ್ದು ತುಂಬಾ ದೊಡ್ಡ ತಪ್ಪು.